2019 ಮುಂಬೈನಲ್ಲಿ ಆಂಟಿ ಟೆರರಿಸ್ಟ್ ಆಪರೇಷನ್ ಬಿರುಸಿನಿಂದ ಸಾಗಿತ್ತು. ಆ ಟೈಮಲ್ಲಿ ಪನ್ನೇಲಾಲ್ ಯಾದವ್ ಎಂಬಾತನಿದ್ದ ಏರಿಯಾದಲ್ಲಿ ಒಬ್ಬ ಸ್ಥಳೀಯ ಗೂಢಾಚಾರಿ ನಾಗರಿಕ ಪೊಲೀಸರಿಗೆ ಸಮಾಚಾರವನ್ನ ಕೊಟ್ಟಿದ್ದ. ನಮ್ಮ ಏರಿಯಾದಲ್ಲಿ ಒಬ್ಬ ವ್ಯಕ್ತಿ ಹಲವು ವರ್ಷಗಳವರೆಗೂ ಯಾರೊಂದಿಗೂ ಮಾತನಾಡದೆ ಒಬ್ಬಂಟಿಯಾಗಿ ಮನೆಯಲ್ಲೇ ಇರ್ತಾನೆ. ನನಗೆ ಯಾಕೋ ಅವನ ಮೇಲೆ ಅನುಮಾನ ಇದೆ ಅಂತ ಹೇಳಿದ್ದ. ಆಗ ತಕ್ಷಣ ಕ್ರೈಮ್ ಬ್ರಾಂಚ್ ಪೊಲೀಸರು 20 ಮಂದಿ ಮಫ್ತಿಯಲ್ಲಿದ್ದು 2 ವಾರಗಳವರೆಗೂ ಇವನ ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು. ಪನ್ನೇಲಾಲ್ ಪ್ರತಿದಿನ ಗ್ರಾನೈಟ್ ಕಂಪನಿಗೆ ಹೋಗಿ ಕೆಲಸ ಮಾಡಿಕೊಂಡು ರಾತ್ರಿ ಮನೆಗೆ ಬರ್ತಿದ್ದ. ಪೊಲೀಸರಿಗೆ ಏನೊಂದು ಅರ್ಥವಾಗಿರ್ಲಿಲ್ಲ. ಮನೆ ಓನರ್ನ ಕೇಳಿದ್ರೆ ಅವನ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ, ಆದ್ರೆ ತುಂಬಾ ಒಳ್ಳೆ ವ್ಯಕ್ತಿ, ಬಾಡಿಗೆಯನ್ನ ಸರಿಯಾದ ಟೈಮ್ಗೆ ಕೊಡ್ತಾನೆ ಅಂತಷ್ಟೇ ಹೇಳಿದ್ದ. ಆದ್ರೆ ಇವನ ಮಿಸ್ಟರಿ ಏನೆಂದು ಕಂಡು ಹಿಡಿಬೇಕು ಅಂತ ಪೊಲೀಸರು ಮುಂದಾಗಿದ್ರು. ಅವನು ಒಳ್ಳೆಯವನಾದ್ರೆ ಅಷ್ಟು ಗುಟ್ಟಾಗಿ ಯಾಕೆ ಓಡಾಡ್ಕೊಂಡಿದ್ದಾನೆ, ಅಷ್ಟು ಸೀಕ್ರೆಟ್ ಆಗಿ ಯಾಕೆ ಬದುಕಬೇಕು ಅಂತ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸಿದ್ರು. 2019 ಜೂನ್ 26 ಪನ್ನೇಲಾಲ್ ಯಾದವ್ ಕೆಲಸ ಮುಗಿಸಿಕೊಂಡು ಮನೆಗೆ ಬರೋ ಟೈಮ್ಗೆಲ್ಲ 10 ಜನ ಪೊಲೀಸರು ಇವನ ಮನೆಯಲ್ಲಿ ಕೂತಿದ್ರು. ಬಾಗಿಲು ಒಡೆದು ಅವರೆಲ್ಲ ಒಳಗೆ ನುಗ್ಗಿದ್ರು. ಇದರಿಂದ ಪನ್ನೇಲಾಲ್ ಯಾದವ್ಗೆ ಎಲ್ಲಿಲ್ಲದ ಭಯ ಶುರುವಾಗಿತ್ತು. ವಾಸ್ತವವಾಗಿ ಮನೆಯಲ್ಲಿ ಏನಿದೆ, ಏನಾದ್ರೂ ಟೆರರಿಸ್ಟ್ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾನ, ಸ್ಫೋಟಕಗಳೇನಾದ್ರೂ ಇದೆಯಾ ಅಂತೆಲ್ಲ ಪೊಲೀಸರು ಹುಡುಕಾಡಿದ್ರು. ಆದ್ರೆ ಮನೆಯಲ್ಲಿ 4 ಜೊತೆ ಬಟ್ಟೆ, 2 ಪಾತ್ರೆ, ಚಿಕ್ಕ ಸ್ಟವ್ ಬಿಟ್ರೆ ಬೇರೇನೂ ಇರಲಿಲ್ಲ. ಆದ್ರೂ ಪೊಲೀಸರಿಗೆ ಅನುಮಾನ ಕಡಿಮೆಯಾಗದೆ ಇನ್ನಷ್ಟು ಹೆಚ್ಚಾಗಿತ್ತು. ಇಷ್ಟೊಂದು ನಾಜೂಕಾಗಿ ಪಕ್ಕಾ ಪ್ಲಾನ್ ಮಾಡಿ ಎಲ್ಲವನ್ನು ಬಚ್ಚಿಟ್ಟಿದ್ದಾನೆ ಅಂತ ಪನ್ನೇಲಾಲ್ ಯಾದವ್ ಮನೆಗೆ ಬರ್ತಿದ್ದಂತೆ ಪೊಲೀಸರು ಇವನನ್ನ ಸುತ್ತುವರೆದಿದ್ರು. ಪೊಲೀಸರು ಮೊದಲಿಗೆ ನೀನು ಯಾರು, ಎಲ್ಲಿಂದ ಬಂದಿದೀಯಾ, ನಿನ್ನ ಹಿನ್ನೆಲೆ ಏನು ಅಂತೆಲ್ಲ ಪ್ರಶ್ನಿಸಿದ್ರು. ಅಲ್ಲಿದ್ದ ಪೊಲೀಸರೆಲ್ಲ ಇವನು ಏನು ಹೇಳ್ತಾನೋ ಅಂತ ಕುತೂಹಲದಿಂದ ಕಾದು ಕೂತಿದ್ರು. ತಪ್ಪಿಸಿಕೊಳ್ಳೋಕೆ ಇವನು ಯಾವ ರೀತಿ ಕತೆ ಕಟ್ಟಬಹುದು ಅಂತಾನು ಪೊಲೀಸರು ಯೋಚಿಸಿದ್ರು. ಇವನು ಯಾರು ಅಂತ ತಿಳ್ಕೊಳ್ಳೋ ಆತುರದಲ್ಲಿದ್ದ ಪೊಲೀಸರನ್ನ ನೋಡಿ ಪನ್ನೇಲಾಲ್ ಯಾದವ್ ಒಂದು ಸಣ್ಣ ನಗುವನ್ನ ಬೀರಿ ನಿಟ್ಟುಸಿರು ಬಿಟ್ಟಿದ್ದ. ನಾನು ಇಲ್ಲಿ ಹಾಯಾಗಿ ಜೀವನ ನಡೆಸ್ತಾ ಇದ್ದೀನಿ ಅಂತಷ್ಟೇ ಹೇಳಿದ್ದ. ಹೀಗೆ ವಿಚಾರಿಸಿದ್ರೆ ಇವನು ಬಾಯಿ ಬಿಡೋದಿಲ್ಲ ಅಂತ ಗೊತ್ತಾಗಿ ಪೊಲೀಸರು ಇವನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು. ಅಂದು ಇವನನ್ನ 10 ಜನ ಪೊಲೀಸರು ಕರ್ಕೊಂಡು ಹೋಗ್ಬೇಕಾದ್ರೆ ಆ ಏರಿಯಾದಲ್ಲಿರೋರೆಲ್ಲ ಇವನನ್ನು ನಿಂತು ನೋಡಿದ್ರು. ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎಷ್ಟೇ ವಿಚಾರಿಸಿದ್ರು ಪನ್ನೇಲಾಲ್ ಯಾದವ್ ಏನೊಂದು ಬಾಯಿ ಬಿಟ್ಟಿರಲಿಲ್ಲ. ಆದ್ರೆ ಪೊಲೀಸರಿಗೆ ಒಂದು ವಿಷಯ ಮಾತ್ರ ಅರ್ಥವಾಗಿತ್ತು, ಇವನು ಯಾವ ಕಾರಣಕ್ಕೂ ಟೆರರಿಸ್ಟ್ ಅಲ್ಲ, ಆದ್ರೆ ಯಾವುದೋ ಕ್ರೈಮ್ ಮಾಡಿ ತಪ್ಪಿಸಿಕೊಂಡು ಓಡಾಡ್ತಾ ಇರೋ ಕ್ರಿಮಿನಲ್ ಇರಬಹುದು ಅಂತ ತಮ್ಮದೇ ಸ್ಟೈಲಲ್ಲಿ ವಿಚಾರಿಸಿದ್ರು. ಅಷ್ಟೇ, ಒಂದೇ ಸಲಕ್ಕೆ ಪನ್ನೇಲಾಲ್ ಯಾದವ್ ಕಣ್ಣಲ್ಲಿ ನೀರು ಉಕ್ಕಿ ಬಂದಿತ್ತು. ಇಲ್ಲಿಂದ ಇವನು ತನ್ನ ನೋವಿನ ಕಥೆಯನ್ನ ಹೇಳೋಕೆ ಶುರು ಮಾಡಿದ್ದ. ಕೊನೆಗೆ ಇವನ ಕತೆ ಹೇಳಿ ಮುಗಿಸುವಷ್ಟರಲ್ಲಿ ಪೊಲೀಸರ ಕಣ್ಣಲ್ಲೂ ಕೂಡ ನೀರು ಹಾಕೊಂಡು ಇವನಿಗೆ ಕ್ಷಮೆ ಕೇಳಿದ್ರು. ಈತನ ಹೆಸರು ಪನ್ನೇಲಾಲ್ ಯಾದವ್, ವಯಸ್ಸು 35 ವರ್ಷ. ಉತ್ತರ ಪ್ರದೇಶದ ಒಂದು ಕುಗ್ರಾಮದಲ್ಲಿ ಇದ್ದ ಜಮೀನಿನಲ್ಲೇ ಹಾಯಾಗಿ ಬದುಕ್ತಿದ್ದ. ಹೀಗೆ ರಾಜನಂತೆ ಬದುಕ್ತಿದ್ದವನಿಗೆ ರಾಣಿಯೊಬ್ಬಳನ್ನ ತಂದು ದೊಡ್ಡವರು ಮದುವೆ ಮಾಡಿಸಿದ್ರು. ಅದೇ ಇವನ ಜೀವನವನ್ನ ಬುಡಮೇಲು ಮಾಡಿಬಿಟ್ಟಿತ್ತು. ಬಂಧುಗಳೆಲ್ಲ ಸೇರಿ ತಮಗೆ ಗೊತ್ತಿರೋರಿಂದ ಒಂದು ಸಂಬಂಧವನ್ನ ಹುಡುಕಿ ಪನ್ನೇಲಾಲ್ಗೆ ಮದುವೆ ಮಾಡಿಸಿದ್ರು. ಇವನ ಹೆಂಡತಿ ಕೂಡ ನೋಡೋಕೆ ತುಂಬಾನೇ ಚೆನ್ನಾಗಿದ್ಲು. ಇವನು ಕೂಡ ಹೀರೋ ಥರನೇ ಇದ್ದ. PUC ಫೇಲ್ ಆದ್ರೂ ಕೂಡ ತನ್ನ ಊರಲ್ಲಿ ಬೇಕಾದಷ್ಟು ಆಸ್ತಿ ಇತ್ತು. ಅದರಲ್ಲೇ ಸುಖವಾದ ಜೀವನವನ್ನ ನಡೆಸ್ತಿದ್ದ. ಹೀಗಾಗಿ ಇವನ ಆಸ್ತಿಯನ್ನ ನೋಡಿ ಇವನಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿದ್ರು. ಮದುವೆಯಾದ ಮೊದಲ 6 ತಿಂಗಳ ಕಾಲ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡಿದ್ರು. ಆದ್ರೆ 7ನೇ ತಿಂಗಳಿಗೆ ಕಾಲಿಡುವಷ್ಟರಲ್ಲಿ ಇವರ ಸಂಸಾರದಲ್ಲಿ ಅತ್ತೆ ಮೂಗು ತೂರಿಸೋಕೆ ಶುರು ಮಾಡಿದ್ಲು. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಗಂಡನಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡ್ತಿದ್ದ ಮಗಳನ್ನ ನೋಡಿ ಹೊಟ್ಟೆ ಉರ್ಕೊಂಡಿದ್ಲು. ನನ್ನ ಮಗಳನ್ನ ಸರಿಯಾಗಿ ನೋಡ್ಕೊಳ್ತಿಲ್ಲ, ಹೆಚ್ಚೆಚ್ಚು ವರದಕ್ಷಿಣೆ ಕೊಟ್ಟರು ಮನೆಯಲ್ಲಿರೋ ಕೆಲಸವನ್ನೆಲ್ಲ ಅವಳೇ ಮಾಡಬೇಕು, ಅಡುಗೆ ಮಾಡೋದ್ರಿಂದ ಹಿಡಿದು ಮನೆ ಕೆಲಸವನ್ನೆಲ್ಲ ಅವಳೇ ಮಾಡ್ತಾ ಇದ್ದಾಳೆ, ನನ್ನ ಮಗಳನ್ನ ನನ್ನ ಅಳಿಯ ಮನೆ ಕೆಲಸದವಳಂತೆ ನೋಡ್ಕೊಳ್ತಾ ಇದ್ದಾನೆ ಅಂತೆಲ್ಲ ಬಂಧುಗಳ ಹತ್ರ ಹೇಳ್ಕೊಂಡು ಬಂದಿದ್ಲು. ಆಗ್ಲೇ ಪನ್ನೇಲಾಲ್ಗೆ ಉರಿದು ಅತ್ತೆಯನ್ನ ಜಾಡಿಸಿದ್ದ. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಪನ್ನೇಲಾಲ್ ಹೆಂಡತಿ ತನ್ನ ಅಮ್ಮನಿಗೆ ಗಂಡನ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ವಿಷಯವನ್ನು ಇಂಚಿಂಚಾಗಿ ವಿವರಿಸ್ತಿದ್ಲು. ಗಂಡನ ಮನೆಯಲ್ಲಿ ಸ್ಪೂನ್ ನೆಲದ ಮೇಲೆ ಬಿದ್ರು ಅದು ನೆಲವನ್ನ ತಲುಪೋಕು ಮೊದಲೇ ತಾಯಿಯ ಕಿವಿಗೆ ಆ ವಿಚಾರ ಬಿದ್ದಿರ್ತಿತ್ತು. ಅಷ್ಟು ಫಾಸ್ಟ್ ಆಗಿ ಪನ್ನೇಲಾಲ್ ಹೆಂಡತಿ ತನ್ನ ಗಂಡನ ಮನೆಯಲ್ಲಿ ನಡೀತಿರೋ ಎಲ್ಲ ವಿಷಯಗಳನ್ನ ತಾಯಿಗೆ ಹೇಳಿಬಿಡ್ತಿದ್ಲು. ಆದ್ರೆ ಇದಕ್ಕೆ ಪನ್ನೇಲಾಲ್ ಹೆದರಿರ್ಲಿಲ್ಲ. ನನ್ನ ಹೆಂಡತಿ ನನ್ನಿಷ್ಟ, ನನ್ನ ಸಂಸಾರದಲ್ಲಿ ಮೂಗು ತೂರಿಸೋಕೆ ನೀವ್ಯಾರು ಅಂತೆಲ್ಲ ಕೇಳಿದ್ದ. ಇದರಿಂದ ನನ್ನ ತಾಯಿ ಜೊತೆ ಅಗೌರವದಿಂದ ಮಾತನಾಡ್ದ ಅಂತ ಪನ್ನೇಲಾಲ್ ಹೆಂಡತಿ ಗಂಡನ ಹತ್ರ ಮಾತು ಬಿಟ್ಟಿದ್ಲು. ಮಗಳ ಮನೆಗೆ ಬಂದ ಅಮ್ಮ ಅಳಿಯನಿಗೆ ಕ್ಲಾಸ್ ತಗೊಂಡು ಮಗಳನ್ನ ಮನೆಗೆ ಕರ್ಕೊಂಡು ಹೋಗಿದ್ಲು. ಮೊದಲ ಸಲ ಗಂಡ ಹೆಂಡತಿ ನಡುವೆ ಯಾವುದೇ ಸಮಸ್ಯೆ ಇಲ್ಲದಿದ್ರು ಜಗಳ ನಡೆದು ಗಂಡ ಹೆಂಡತಿ
ಬೇರೆ ಬೇರೆಯಾಗಿದ್ರು. ಇದನ್ನು ನೋಡಿ ಪನ್ನೆಲಾಲ್ ತುಂಬಾನೇ ನೊಂದುಕೊಂಡಿದ್ದ. ಅಸಲಿಗೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇದ್ರು. ಆದ್ರೆ ಯಾವಾಗ ಇವರ ಸಂಸಾರದಲ್ಲಿ ಅತ್ತೆಯ ಹಸ್ತಕ್ಷೇಪವಾಯ್ತೋ ಆಗ್ಲೇ ಮೊದಲ ಸಲ ಅದು ಬಿರುಕು ಬಿಟ್ಟಿತ್ತು. ಮೊದಲ ಸಲ ಪನ್ನೆಲಾಲ್ ತಂದೆ ತಾಯಿ ಮತ್ತು ಇವನ ಹೆಂಡತಿಯ ತಂದೆ ತಾಯಿ ರಾಜಿ ಪಂಚಾಯಿತಿಗೆ ಕೂತು ಇವರ ಜಗಳಕ್ಕೆ ಕೊನೆ ಹಾಡಿದ್ರು. ಇದರಿಂದ ಗಂಡ ಹೆಂಡತಿ ಇಬ್ರು ಮತ್ತೆ ಒಂದಾಗಿದ್ರು. ಆದ್ರೆ 2 ತಿಂಗಳು ಕಳೀತಿದ್ದಂತೆ ಮತ್ತೆ ಇವರಿಬ್ಬರ ನಡುವೆ ಜಗಳ ಶುರುವಾಗಿತ್ತು. ಪನ್ನೆಲಾಲ್ ಮನೆ ತನ್ನ ಅತ್ತೆ ಹೇಳಿದಂತೆ ನಡೀಬೇಕಿತ್ತು. ಅವಳು ಮಗಳಿಗೆ ಹೇಳಿದ್ರೆ ಮಗಳು ಗಂಡನ ಮೇಲೆ ಅದನ್ನ ಹೇರೋಕೆ ಮುಂದಾಗ್ತಿದ್ಲು. ಇದರಿಂದ ಪನ್ನೆಲಾಲ್ ರೋಸಿ ಹೋಗಿದ್ದ. ಇದನ್ನ ತಡೆಯೋಕೆ ಆಗದೆ ಒಂದು ದಿನ ಕಂಠಪೂರ್ತಿ ಕುಡಿದು ಹೆಂಡತಿಯ ಮೇಲೆ ಕೈ ಮಾಡಿದ್ದ. ಮಾರನೇ ದಿನವೇ ತನ್ನ ತಾಯಿಗೆ ನಡೆದ ವಿಷಯವನ್ನ ಪನ್ನೆಲಾಲ್ ಹೆಂಡತಿ ಹೇಳಿದ್ಲು. ಅಂದೇ ಅಳಿಯನ ಮನೆಗೆ ಬಂದಿದ್ದ ಇವನ ಅತ್ತೆ ಮತ್ತೆ ಕ್ಯಾತೆ ತೆಗೆದಿದ್ಲು. ಆಗ ತಪ್ಪು ನನ್ನದೇ. ಕುಡಿದ ಮತ್ತಲ್ಲಿ ಹೆಂಡತಿ ಮೇಲೆ ಕೈ ಮಾಡಿದ್ದಾಗಿ ತನ್ನ ತಪ್ಪನ್ನ ಇವನು ಒಪ್ಕೊಂಡಿದ್ದ. ಅಂದು ಇವನೇ ಖುದ್ದಾಗಿ ಎಲ್ಲರ ಮುಂದೆ ಹೆಂಡತಿಯ ಹತ್ರ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಿದ್ದ. ಹೀಗೆ ಅಂದು ನಡೆದ ಆ ಜಗಳವನ್ನ ಪನ್ನೆಲಾಲ್ ತಣ್ಣಗೆ ಮಾಡ್ಕೊಂಡಿದ್ದ. ಪನ್ನೆಲಾಲ್ ಯಾದವ್ ವ್ಯವಸಾಯ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಿದ್ದ. ಆಗಾಗ ತನ್ನ ಹೆಂಡತಿಯನ್ನ ಹೊರಗೆ ಕರ್ಕೊಂಡು ಹೋಗಿ ಸುತ್ತಾಡಿಸಿಕೊಂಡು ಬರ್ತಿದ್ದ. ಗಂಡ ಹೆಂಡತಿ ಇನ್ನೇನು ಚೆನ್ನಾಗಿದ್ದಾರೆ ಅನ್ಕೊಳ್ಳುವಷ್ಟರಲ್ಲಿ ತನ್ನ ಹೆಂಡತಿಗೆ ಅವಳ ಅಮ್ಮ ಕಾಲ್ ಮಾಡಿ ಬಿಡ್ತಿದ್ಲು. ಅತ್ತೆ ನಂಬರ್ನಿಂದ ಕಾಲ್ ಬರ್ತಿದ್ದಂತೆ ಹೆಂಡತಿಯ ವರ್ತನೆ ಪೂರ್ತಿ ಬದಲಾಗಿ ಹೋಗ್ತಿತ್ತು. ಜಗಳ ಶುರು ಮಾಡಿ ಮಾತು ಬಿಡ್ತಿದ್ಲು. ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ಇದರಿಂದ ತನ್ನ ಅತ್ತೆ ಸಂಸಾರದಲ್ಲಿ ಹುಳಿ ಹಿಂಡ್ತಾ ಇದ್ದಾಳೆ ಅಂತ ತನ್ನ ಹೆಂಡತಿಯ ಮನಸ್ಸು ಬದಲಾಯಿಸೋಕೆ ಇನ್ನಿಲ್ಲದಂತೆ ಒದ್ದಾಡಿದ್ದ. ಹೆಂಡತಿ ಫೋನ್ಗೆ ರೀಚಾರ್ಜ್ ಮಾಡಿಸೋದನ್ನೇ ಬಿಟ್ಟಿದ್ದ. ಏನಾದ್ರೂ ಅವಶ್ಯಕತೆ ಇದ್ರೆ ತನ್ನ ಫೋನ್ನ ಬಳಸಿಕೊಳ್ಳುವಂತೆ ಹೇಳಿದ್ದ. ಈ ವಿಚಾರ ಕೂಡ ಅತ್ತೆಗೆ ಗೊತ್ತಾಗಿ ಮಗನಿಗೆ ಹೇಳಿದ್ಲು. ಆಗ ಪನ್ನೆಲಾಲ್ ಬಾಮೈದ ಅಕ್ಕನ ಮನೆಗೆ ಬಂದು ಜಗಳ ಮಾಡಿದ್ದ. ಇದರಿಂದ ಮತ್ತೆ ಹೆಂಡತಿ ನಂಬರ್ಗೆ ಪನ್ನೆಲಾಲ್ ರೀಚಾರ್ಜ್ ಮಾಡಿಸಿದ್ದ. ಅಂದಿನಿಂದ ಅತ್ತೆ ಕಡೆಯಿಂದ ಫೋನ್ಗಳು ಹೆಚ್ಚಾಗಿ ಬರೋಕೆ ಶುರುವಾಗಿತ್ತು. ಆದ್ರೆ ಇವನು ಮಾತ್ರ ಫೋನ್ನಲ್ಲಿ ಹೆಚ್ಚಾಗಿ ಇರದಂತೆ ಹೆಂಡತಿಗೆ ಬುದ್ಧಿ ಮಾತು ಹೇಳ್ತಿದ್ದ. ಹೆಂಡತಿ ಫೋನ್ ಕಡೆ ಗಮನ ಹರಿಸದಂತೆ ಇರೋಕೆ ಏನಾದ್ರೂ ಒಂದು ಕೆಲಸವನ್ನ ಹೇಳ್ತಿದ್ದ. ಇದರಿಂದ ಅವಳು ಕೆಲಸದ ಬ್ಯುಸಿಯಲ್ಲಿ ಬಿದ್ದು ತನ್ನ ತಾಯಿ ಜೊತೆ ಮಾತನಾಡೋದು ಕಡಿಮೆಯಾಗುತ್ತೆ ಅನ್ನೋದು ಇವನ ಉದ್ದೇಶವಾಗಿತ್ತು. ಅತ್ತೆ ಜೊತೆ ಮಾತಾಡಿ ಫೋನ್ ಕಟ್ ಮಾಡ್ತಿದ್ದಂತೆ ಗಂಡ ಹೆಂಡತಿ ಮಧ್ಯೆ ಬೆಂಕಿ ಬೀಳ್ತಿತ್ತು. ಸಿಲ್ಲಿ ವಿಚಾರಗಳಿಗೂ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲ ಎದ್ದು ಬಿಡ್ತಿತ್ತು. ಅತ್ತೆಯಾದವಳು ಅಳಿಯ ಮಾತ್ರವಲ್ಲದೆ ಅವನ ತಂದೆ ತಾಯಿಯನ್ನು ನಿಂದಿಸ್ತಿದ್ಲು. ಇದರಿಂದ ಕೋಪಗೊಂಡ ಪನ್ನೆಲಾಲ್ ಮತ್ತೆ ಹೆಂಡತಿ ಮೇಲೆ ಕೈ ಮಾಡಿದ್ದ. ಆ ಏಟಿಗೆ ಪನ್ನೆಲಾಲ್ ಹೆಂಡತಿ ತವರು ಮನೆಯನ್ನ ಸೇರ್ಕೊಂಡಿದ್ಲು. ತನ್ನ ಮಗಳನ್ನ ಹೊಡೆದಿದ್ದಾನೆ ಅಂತ ಅತ್ತೆ ಅಳಿಯನ ಮೇಲೆ ದ್ವೇಷ ಸಾಧಿಸೋಕೆ ಮುಂದಾಗಿದ್ಲು. ಇದಕ್ಕೆ ಪನ್ನೆಲಾಲ್ ಬಾಮೈದ ಕೂಡ ಅಮ್ಮನ ಜೊತೆ ಕೈ ಜೋಡಿಸಿದ್ದ. ಇಲ್ಲಿಂದಲೇ ಈ ಪನ್ನೆಲಾಲ್ ಹಣೆ ಬರಹವೇ ಬದಲಾಗಿ ಹೋಗಿತ್ತು. ಗಂಡ ಹೆಂಡತಿಯ ಜಗಳ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿತ್ತು. ಪೊಲೀಸರು ಪನ್ನೆಲಾಲ್ನ ಕರೆಸಿಕೊಂಡಿದ್ರು. ಇವನು ಅಲ್ಲಿಗೆ ಹೋಗ್ತಿದ್ದಂತೆ ಹೆಂಡತಿ ಕಡೆಯವರು ಪೊಲೀಸರ ಮುಂದೆನೆ ಇವನ ಮೇಲೆ ಹಲ್ಲೆ ಮಾಡಿದ್ರು. ಇದರಿಂದ ಪೊಲೀಸರು 2 ಕುಟುಂಬದ ಸದಸ್ಯರಿಗೆ ಬುದ್ಧಿ ಹೇಳಿದ್ರು. ದುರಂತ ಅಂದ್ರೆ ಇಲ್ಲಿ ಪನ್ನೆಲಾಲ್ ಮಾತನ್ನ ಯಾರೊಬ್ಬರು ಕೇಳೋಕೆ ರೆಡಿ ಇರ್ಲಿಲ್ಲ. ಕೊನೆಗೆ ಜೈಲಿಗೆ ಬೇಕಾದ್ರೂ ಹೋಗ್ತೇನೆ ಹೊರತು ಹೆಂಡತಿಯ ಜೊತೆ ಸಂಸಾರ ಮಾಡೋದಿಲ್ಲ ಅಂತ ಪನ್ನೆಲಾಲ್ ಹಠವನ್ನ ಹಿಡಿದಿದ್ದ. ನನ್ನ ಅತ್ತೆ ಸತ್ತು ಹೋದ ದಿನ ಯೋಚನೆ ಮಾಡ್ತೀನಿ. ಅವಳು ಬದುಕಿರೋವರೆಗೂ ನನ್ನ ಸಂಸಾರ ಮಾಡೋಕೆ ಬಿಡೋದಿಲ್ಲ ಅಂತ ಪನ್ನೆಲಾಲ್ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದ. ಇದರಿಂದ ಹೆಂಡತಿ ಕಡೆಯವರು ಪನ್ನೆಲಾಲ್ ವಿರುದ್ಧ ವರದಕ್ಷಿಣೆ ಕಿರುಕುಳದ ಕೇಸ್ನ ಹಾಕಿದ್ರು. ಗೃಹ ಹಿಂಸೆಯಿಂದ ಹಿಡಿದು ದೈಹಿಕ ಹಲ್ಲೆವರೆಗೂ ಇದ್ದ ಎಲ್ಲ ಕೇಸ್ಗಳನ್ನು ಇವನ ಮೇಲೆ ಹಾಕಿದ್ರು. ಇದರಿಂದ ಪನ್ನೆಲಾಲ್ ಯಾದವ್ ಸೇರಿದಂತೆ ಇವನ ತಂದೆ ತಾಯಿ ಸಹ ಜೈಲು ಪಾಲಾಗಿದ್ರು. 3 ತಿಂಗಳವರೆಗೂ ಜೈಲಿನಲ್ಲೇ ಇದ್ದು ಎಲ್ಲರೂ ರಿಲೀಸ್ ಆಗಿದ್ರು. ಪನ್ನೆಲಾಲ್ ಸಂಸಾರಕ್ಕೂ ಇವನ ಅಣ್ಣನಿಗೂ ಏನೊಂದು ಸಂಬಂಧವಿಲ್ಲದಿದ್ರು ಇವನ ಅಣ್ಣ ಅತ್ತಿಗೆ ಕೂಡ ಕೋರ್ಟು ಕಚೇರಿ ಅಂತ ಅಲೆಯುವಂತಾಗಿತ್ತು. ಮದುವೆಯ ಮೊದಲನೇ ವರ್ಷದ ಆನಿವರ್ಸರಿಯನ್ನ ಪನ್ನೆಲಾಲ್ ಕೋರ್ಟ್ ನಲ್ಲಿ ಆಚರಿಸಿಕೊಳ್ಳಬೇಕಾಗಿ ಬಂದಿತ್ತು. ಆದ್ರೆ ಇವನ ಅದೃಷ್ಟಕ್ಕೆ ಒಳ್ಳೆ ಜಡ್ಜ್ ಹತ್ರ ಪನ್ನೆಲಾಲ್ ಕೇಸ್ ಹೋಗಿತ್ತು. ಆ ಜಡ್ಜ್ ಗಂಡ ಹೆಂಡತಿಯನ್ನ ಕರೆಸಿ ಬುದ್ಧಿ ಹೇಳಿದ್ರು. ನೀವು ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಸುತ್ತುತ್ತಿದ್ರೆ ನಿಮ್ಮ ಜೀವನವೇ ಹಾಳಾಗುತ್ತೆ. ಜೊತೆಗೆ ಇದ್ದು ಅನುಸರಿಸಿಕೊಂಡು ಹೋದ್ರೆ ಸಂಸಾರ ಚೆನ್ನಾಗಿರುತ್ತೆ ಅಂತ ಇಬ್ರಿಗೂ ಹೇಳಿದ್ರು. ಪನ್ನೆಲಾಲ್ ಯಾದವ್ ತನ್ನ ಮನಸ್ಸಿನಲ್ಲಿದ್ದ ನೋವನ್ನ ಜಡ್ಜ್ ಹತ್ರ ಹೇಳ್ಕೊಂಡಿದ್ದ. ಇವನ ಅಳಲನ್ನ ಕೇಳಿ ಇವನ ಅತ್ತೆಯನ್ನ ಕರೆಸಿ ಪ್ರತ್ಯೇಕವಾಗಿ ಕೌನ್ಸಿಲಿಂಗ್ ಕೊಟ್ಟಿದ್ರು. ಇನ್ನು ಮುಂದೆ ಮಗಳಿಗೆ ಫೋನ್ ಮಾಡದಂತೆ ಎಚ್ಚರಿಸಿದ್ರು. ಫೋನ್ ಮಾಡಿದ್ರು ಅವರ ಸಂಸಾರಕ್ಕೆ ಯಾವುದೇ ತೊಂದರೆ ಮಾಡದಂತೆ ಹೇಳಿದ್ರು. ಒಂದು ವೇಳೆ ಇವರ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲಸ ಮಾಡಿದ್ರೆ ಶಿಕ್ಷೆ ವಿಧಿಸೋದಾಗಿ ಎಚ್ಚರಿಕೆ ಕೊಟ್ಟಿದ್ರು. ಮಕ್ಕಳಿಗೆ ಬುದ್ಧಿ ಮಾತು ಹೇಳ್ಬೇಕೆ ಹೊರತು ಇಲ್ಲ ಸಲ್ಲದನ್ನ ಹೇಳಿ ಸಂಸಾರವನ್ನ ಹಾಳು ಮಾಡಬಾರ್ದು ಅಂತ 2 ಕುಟುಂಬದ ಸದಸ್ಯರಿಗೆ ಹೇಳಿ ಕೇಸ್ನ ಕ್ಲೋಸ್ ಮಾಡಿದ್ರು. ಪನ್ನೆಲಾಲ್ ಯಾದವ್ ಹೆಂಡತಿಯನ್ನ ಗಂಡನ ಜೊತೆ ಕಳಿಸುವಂತೆ ಕೋರ್ಟ್ ಆದೇಶಿಸಿತ್ತು. ಇದಕ್ಕೆ 2 ಕುಟುಂಬಗಳು ಸರಿ ಅಂತ ಒಪ್ಕೊಂಡಿದ್ವು.
2016 ಅಕ್ಟೋಬರ್ 15ರಂದು ಅತ್ತೆ ಮನೆಗೆ ಹೋಗಿದ್ದ ಪನ್ನೇಲಾಲ್ ಯಾದವ್ ಅಂದು ಹೋಗುವಾಗಲೇ ಹೆಂಡತಿಗೆ ಇಷ್ಟವಾದ ಸ್ವೀಟ್ ಹಾಗೂ ತಿಂಡಿಯನ್ನ ತಗೊಂಡು ಹೋಗಿದ್ದ. ಅತ್ತೆ ಮಾವ ಕೊಟ್ಟ ಮರ್ಯಾದೆ ನೋಡಿ ಇವನ ಮನಸ್ಸು ತುಂಬಿ ಬಂದಿತ್ತು. ಚಿಕ್ಕ ಕೆಲಸ ಇದ್ದು ಸಂಜೆಗೆಲ್ಲ ಬರೋದಾಗಿ ಹೇಳಿ ಪನ್ನೇಲಾಲ್ ಹೊರಗೆ ಹೋಗಿದ್ದ. ಅಷ್ಟೇ, ಮತ್ತೆ ಪನ್ನೇಲಾಲ್ ಮನೆಗೆ ಬರಲೇ ಇಲ್ಲ. ಹಾಗಂತ ಇವನು ಹೆಂಡತಿಯ ಮನೆಯಲ್ಲಿ ಯಾವುದೇ ಕ್ರೈಮ್ ಮಾಡಿರಲಿಲ್ಲ. ಆದ್ರೆ ಇವನ ಕತೆ ಇಲ್ಲಿಂದಲೇ ಶುರುವಾಗಿತ್ತು. ಪನ್ನೇಲಾಲ್ ಯಾದವ್ಗೆ ತನ್ನ ಹೆಂಡತಿ ತನ್ನ ಕುಟುಂಬ ಸದಸ್ಯರ ಮೇಲೇನೆ ಕೊಟ್ಟ ದೂರಿನಿಂದ ಹೆಂಡತಿ ಮೇಲೆ ಇವನು ಆಸಕ್ತಿಯನ್ನ ಕಳ್ಕೊಂಡಿದ್ದ. ಹೆಂಡತಿ ಇಲ್ಲದೆ ಬದುಕಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಯೋಚಿಸಿದ್ದ. ನನ್ನಿಂದಾಗಿ ಮತ್ತೆ ನನ್ನ ಕುಟುಂಬ ತೊಂದರೆಗೆ ಒಳಗಾಗಬಾರ್ದು ಅಂತ ಒಂದು ನಿರ್ಣಯವನ್ನ ತಗೊಂಡಿದ್ದ. ಅಂದು ಹೆಂಡತಿ ಮನೆಯಿಂದ ಹೊರಗೆ ಬಂದವನು ದಾರಿಯಲ್ಲಿ ಸಿಕ್ಕ ಲಾರಿಯನ್ನ ಹತ್ಕೊಂಡು ಪ್ರಯಾಣವನ್ನ ಶುರು ಮಾಡಿದ್ದ. ಹೋಗೋ ದಾರಿಯಲ್ಲಿ ತನ್ನ ಫೋನ್ನ ಬಿಸಾಡಿದ್ದ. ನಂತರ ಮುಂಬೈ ಟ್ರೈನ್ನ ಹತ್ತಿದ್ದ. ಹೆಂಡತಿ ಮನೆಗೆ ಹೋದ ಮಗ ಮಾರನೇ ದಿನವಾದ್ರೂ ಬಾರದೆ ಇದ್ದಿದ್ರಿಂದ ಇವನ ತಂದೆ ತಾಯಿಗೆ ಭಯ ಶುರುವಾಗಿತ್ತು. ಫೋನ್ ಮಾಡಿದ್ರೆ ಅದು ಸ್ವಿಚ್ ಆಫ್ ಅಂತ ಬರ್ತಿತ್ತು. ಪನ್ನೇಲಾಲ್ ಹೆಂಡತಿಗೆ ಕಾಲ್ ಮಾಡಿದ್ರೆ ಸಂಜೆ ಮನೆಗೆ ಬರೋದಾಗಿ ಹೇಳಿ ಹೊರಗೆ ಹೋದವನು ಮತ್ತೆ ಬಂದಿಲ್ಲ ಅಂತ ಹೇಳಿದ್ಲು. ಇದರಿಂದ ತನ್ನ ಹೆಂಡತಿ ಕಡೆಯವರೇ ಮಗನನ್ನ ಕೊಂದಿರಬಹುದು ಅಂತ ಪನ್ನೇಲಾಲ್ ತಂದೆ ತಾಯಿ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಅತ್ತೆ ಮಾವನನ್ನ ವಿಚಾರಿಸಿದ್ರು, ಯಾವುದೇ ಪ್ರಯೋಜನವಾಗದೆ ಹೋಗಿತ್ತು. ಪೊಲೀಸರು ಮಿಸ್ಸಿಂಗ್ ಕೇಸ್ನ ದಾಖಲಿಸಿಕೊಂಡು ವಿಚಾರಣೆಯನ್ನ ಶುರು ಮಾಡಿದ್ರು. ಕನಿಷ್ಠ ಇವನ ಮೃತದೇಹ ಸಿಕ್ಕರು ಯುಪಿ ಪೊಲೀಸರಿಗೆ ಈ ಸಮಾಚಾರ ತಿಳಿಸುವಂತೆ ಅವರು ಅಕ್ಕಪಕ್ಕ ರಾಜ್ಯದ ಪೊಲೀಸರಿಗೂ ತಿಳಿಸಿದ್ರು. ಆದರೆ ಒಂದೇ ಒಂದು ಕ್ಲೂ ಕೂಡ ಸಿಕ್ಕಿರಲಿಲ್ಲ. ಸ್ವಲ್ಪ ದಿನಗಳ ನಂತರ ಪನ್ನೇಲಾಲ್ ಯಾದವ್ ಕೇಸ್ನ ಪೊಲೀಸರು ಮರೆತು ಹೋಗಿದ್ರು. ಇದರಿಂದ ಇವನ ತಂದೆ ತಾಯಿ ಕೋರ್ಟ್ ಮೆಟ್ಟಿಲೇರಿದ್ರು. ತನ್ನ ಮಗ ಮೃತಪಟ್ಟಿದ್ರೆ ಅವನ ಮೃತದೇಹವಾದರೂ ಸಿಗುವಂತೆ ಮಾಡಬೇಕು ಅಂತ ಕೋರ್ಟ್ ನಲ್ಲಿ ಕೇಳ್ಕೊಂಡಿದ್ರು. ಇದರಿಂದ ಮತ್ತೊಮ್ಮೆ ವಿಚಾರಣೆ ಮಾಡಬೇಕು ಅಂತ ಸ್ಥಳೀಯ ಕೋರ್ಟ್ ಆದೇಶಿಸಿತ್ತು. ಆದರೆ ಮತ್ತೆ ವಿಚಾರಣೆ ಮಾಡಿದ್ರು ಸಣ್ಣ ಕ್ಲೂ ಕೂಡ ಸಿಕ್ಕಿರಲಿಲ್ಲ. ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನ್ ಸಿಸಿ ಕ್ಯಾಮೆರಾಗಳನ್ನ ಹುಡುಕಾಡಿದ್ರು. ಪನ್ನೇಲಾಲ್ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಇನ್ನು ಇವನ ಫೋನ್ ಲಾಸ್ಟ್ ಸಿಗ್ನಲ್ ಕುಲುಹು ಅಂತ ತೋರಿಸ್ತಿತ್ತು. ಅದು ಕೂಡ ಪೊಲೀಸ್ ಸ್ಟೇಷನ್ ನಿಂದ ಸ್ವಲ್ಪ ದೂರದಲ್ಲೇ ತೋರಿಸ್ತಿತ್ತು. ಪೊಲೀಸರು ಈ ಕೇಸ್ನ ಹಿಂದೆ ಎಷ್ಟೇ ಓಡಿದ್ರು ಸಣ್ಣ ಕ್ಲೂ ಕೂಡ ಸಿಗದೆ ಹೋಗಿತ್ತು. ಇದನ್ನೇ ಪೊಲೀಸರು ಕೋರ್ಟ್ ಮುಂದೆ ಹೇಳಿದ್ರು. ಇದರಿಂದ ಪನ್ನೇಲಾಲ್ ಯಾದವ್ ತಂದೆ ತಾಯಿ ಮಗನ ಮೇಲೆ ಇದ್ದ ಆಸೆಯನ್ನ ಕೈಬಿಟ್ಟಿದ್ರು. ಪನ್ನೇಲಾಲ್ ಯಾದವ್ ಮನೆಯಿಂದ ಹೊರಡುವಾಗ ತಾನು ಜೊತೆಗೆ ತಗೊಂಡು ಹೋಗಿದ್ದ ಹಣ ಹಾಗೂ ಒಡವೆಯನ್ನ ಮಾರಿ 1 ವರ್ಷದವರೆಗೂ ಜೀವನ ಸಾಗಿಸಿದ್ದ. ಒಂದು ಮನೆಯನ್ನ ಬಾಡಿಗೆಗೆ ತಗೊಂಡವನು ಹಾಯಾಗಿ ಬದುಕ್ತಿದ್ದ. ಕೈಯಲ್ಲಿದ್ದ ದುಡ್ಡು ಖಾಲಿಯಾಗ್ತಿದ್ದಂತೆ ಒಂದು ಗ್ರಾನೈಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ. ಇವನ ಹತ್ರ ಕನಿಷ್ಠ ಒಂದು ಫೋನ್ ಸಹ ಇರಲಿಲ್ಲ. ಫೋನ್ ಖರೀದಿಸೋಕೆ ದುಡ್ಡಿದ್ರು ಮನಃಶಾಂತಿಗಾಗಿ ಫೋನ್ನ ಕೊಂಡುಕೊಂಡಿರಲಿಲ್ಲ. ಆಧಾರ್ ಕಾರ್ಡ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದ. ಹೀಗೆ ಫೋನ್ ಹಾಗೂ ಐಡೆಂಟಿಟಿ ಇಲ್ಲದೆ ಪನ್ನೇಲಾಲ್ ಹಾಯಾಗಿ ಜೀವನವನ್ನ ಸಾಗಿಸ್ತಿದ್ದ. ಆದ್ರೆ ಇವನು ಮಾಡಿದ ತಪ್ಪೇನೆಂದ್ರೆ ಇವನ ಮನೆ ಅಕ್ಕಪಕ್ಕದವರ ಹತ್ರ ಹೆಚ್ಚಾಗಿ ಮಾತನಾಡ್ತಾ ಇರಲಿಲ್ಲ. ತಾನು ಇದ್ದ ಮನೆಯ ಹತ್ತಿರದ ಅಂಗಡಿಯಲ್ಲೂ ಏನೊಂದು ಕೊಂಡ್ಕೊಳ್ತಾ ಇರಲಿಲ್ಲ. ಯಾರಾದ್ರೂ ನೋಡಿ ನನ್ನ ಗುರುತು ಹಿಡಿತಾರೆ ಅನ್ನೋದೊಂದೇ ಇವನ ಭಯವಾಗಿತ್ತು. ಹೆಚ್ಚಾಗಿ ರೂಮ್ನಲ್ಲೇ ಕಾಲ ಕಳೀತಿದ್ದ. ಕೆಲಸಕ್ಕೆ ಹೋಗುವಾಗ ಟೋಪಿ ಹಾಕೊಂಡು ಮುಖ ಯಾರಿಗೂ ಕಾಣದಂತೆ ಕವರ್ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ತಿದ್ದ. ಬಂದ ಸಂಬಳದಲ್ಲಿ ಸಿನಿಮಾ ನೋಡ್ತಾ ಕುಡ್ಕೊಂಡು ಜೀವನವನ್ನ ಎಂಜಾಯ್ ಮಾಡ್ತಿದ್ದ. ಇನ್ನೇನು ಹಾಯಾಗಿ ಜೀವನ ಸಾಕ್ತಿದೆ ಅನ್ನುವಾಗ್ಲೇ ಅದೊಬ್ಬ ಗೂಢಾಚಾರಿ ಪನ್ನೇಲಾಲ್ ಜೀವನ ಮತ್ತೊಂದು ಮಜಲಿಗೆ ತಿರುಗಿತ್ತು. ತನ್ನ ಹೆಂಡತಿ ಅತ್ತೆ ಮಾವ ಬಾಮೈದನ ಗೋಳು ತಡೆಯೋಕೆ ಆಗದೆ ಹೀಗೆ ಓಡಿ ಬಂದಿದ್ದೀನಿ. ಯಾರಿಗೂ ಗೊತ್ತಾಗದಂತೆ ಹಾಯಾಗಿ ಬದುಕ್ತಿದ್ದೀನಿ. ಸ್ವಲ್ಪ ದಿನಗಳು ನೋಡಿ ನಾನು ಸತ್ತಿದ್ದೀನಿ ಅನ್ಕೊಂಡು ನನ್ನ ಹೆಂಡತಿಗೆ ಇನ್ನೊಂದು ಮದುವೆ ಮಾಡ್ತಾರೆ. ನಂತರ ನಾನು ಹೋಗಿ ನೆಮ್ಮದಿಯಿಂದ ಬದುಕಬೇಕು ಅನ್ಕೊಂಡಿದ್ದೆ ಅಂತ ಪನ್ನೇಲಾಲ್ ಪೊಲೀಸರ ಮುಂದೆ ಹೇಳಿದ್ದ. ಅಲ್ಲದೆ ನನಗೆ ನನ್ನ ಹೆಂಡತಿ ಅಂದ್ರೆ ಇಷ್ಟವಿಲ್ಲ. ನನ್ನ ಮಾತಿಗಿಂತ ಅವಳು ತಾಯಿಯ ಮಾತನ್ನೇ ಹೆಚ್ಚಾಗಿ ಕೇಳ್ತಿದ್ಲು. ನನ್ನ ಅತ್ತೆ ಒಬ್ಳು ರಾಕ್ಷಸಿ. ಅವಳಿಂದಾನೆ ನನ್ನ ಸಂಸಾರ ಹಾಳಾಗಿ ಹೋಯ್ತು. ನನಗೆ ಇಲ್ಲೇ ಶಿಕ್ಷೆ ಕೊಡಿ, ಆದ್ರೆ ಉತ್ತರ ಪ್ರದೇಶಕ್ಕೆ ಮಾತ್ರ ಕಳಿಸಬೇಡಿ ಅಂತ ಪನ್ನೇಲಾಲ್ ಪೊಲೀಸರ ಹತ್ರ ಅಂಗಲಾಚಿದ್ದ. ಕೊನೆಗೆ ಇವನ ಮಾತನ್ನ ಕೇಳಿದ ಪೊಲೀಸರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹೋಗಿತ್ತು. ಇವನು ಹೇಳ್ತಿರೋದು ನಿಜವೋ ಸುಳ್ಳೋ ಅಂತ ಕಂಡು ಹಿಡಿಯೋಕೆ ಮುಂದಾಗಿದ್ರು. ಉತ್ತರ ಪ್ರದೇಶಕ್ಕೆ ಕ್ರೈಮ್ ಬ್ರಾಂಚ್ ಪೊಲೀಸರನ್ನ ಕಳಿಸಿ ವಿಚಾರಿಸಿದಾಗ ಅವರು ಆಶ್ಚರ್ಯಪಟ್ಟಿದ್ರು. ನಾವು ಪನ್ನೇಲಾಲ್ ಮೃತಪಟ್ಟಿದ್ದಾನೆ ಅಂತ ಅನ್ಕೊಂಡಿದ್ವಿ, ಕೇಸ್ನ ಕೂಡ ಕ್ಲೋಸ್ ಮಾಡಿದ್ವಿ ಅಂತ ಯುಪಿ ಪೊಲೀಸರು ಹೇಳಿದ್ರು. ಅವನ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ದಾಖಲಾದ ತಕ್ಷಣ ಇಲ್ಲಿಂದ ಓಡ್ ಹೋಗಿದ್ದಾನೆ ಅಂತಾನು ಪೊಲೀಸರು ಹೇಳಿದ್ರು. ಇಲ್ಲಿ ಪನ್ನೇಲಾಲ್ ಯಾದವ್ ಬುದ್ಧಿವಂತಿಕೆ ಕಂಡು ಮುಂಬೈ ಪೊಲೀಸರಲ್ಲದೆ ಯುಪಿ ಪೊಲೀಸರು ಕೂಡ ಶಾಕ್ ಆಗಿದ್ರು. ಇನ್ನು ಪನ್ನೇಲಾಲ್ ಬದುಕಿರೋ ವಿಚಾರ ಗೊತ್ತಾಗಿ ಹೆಂಡತಿ ಮತ್ತು ಅತ್ತೆ ಕೂಡ ಶಾಕ್ ಆಗಿದ್ರು. ಯುಪಿಯಿಂದ ಬಂದ ಪೊಲೀಸರು ಇವನನ್ನ ಕರ್ಕೊಂಡು ಹೋಗಿದ್ರು. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಪನ್ನೇಲಾಲ್ ವಾಪಸ್ ಮನೆಗೆ ಹೋಗ್ತಿದ್ದಂತೆ ಇವನ ಹೆಂಡತಿ ಮತ್ತೆ ರಿವರ್ಸ್ ಕೇಸ್ ಹಾಕಿದ್ಲು. ಇದರಿಂದ ಪನ್ನೇಲಾಲ್ ಜೈಲಿಗೆ ಹೋಗಿದ್ದ. ಆದ್ರೆ ನನಗೆ ನನ್ನ ಹೆಂಡತಿ ಜೊತೆ ಸಂಸಾರ ಮಾಡೋದಕ್ಕಿಂತ ಜೈಲು ಜೀವನವೇ ಚೆನ್ನಾಗಿದೆ ಅಂದಿದ್ದ. ನಾನು ಮುಂಬೈನಲ್ಲಿದ್ರು ಜೈಲಿನಲ್ಲಿದ್ರು ಒಂದೇ ಅಂತಾನು ಹೇಳಿದ್ದ. ಹೀಗೆ ಪನ್ನೇಲಾಲ್ ಸಂಸಾರ
ಸಂಸಾರವನ್ನ ಅತ್ತೆ ಹಾಗೂ ಬಾಮೈದ ಸೇರ್ಕೊಂಡು ನಾಶ ಮಾಡಿದ್ರು. ಹೆಂಡತಿ ಹಾಗೂ ಅತ್ತೆ ಮಾಡಿದ ಕೆಲಸಕ್ಕೆ ಪನ್ನೇಲಾಲ್ 2 ವರ್ಷದವರೆಗೂ ತಲೆಮರೆಸಿಕೊಂಡು ಹಾಯಾಗಿ ಜೀವನ ನಡೆಸಿದ್ದ. ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ತಾನೇ ಜೈಲಿಗೆ ಸೇರಿದ್ದ. ಸದ್ಯ ಈತ ಬೇಲ್ ಮೇಲೆ ಹೊರಗೆ ಬಂದು ತನಗೆ ಇಷ್ಟದಂತೆ ಬದುಕ್ತಿದ್ದಾನೆ. ಇನ್ನು ಪನ್ನೇಲಾಲ್ ಯಾದವ್ಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಬಂಧುಗಳು ಮುಂದಾಗಿದ್ರು. ಆದ್ರೆ ಮದುವೆ ಅಂದ್ರೆ ಸಾಕು, ಪನ್ನೇಲಾಲ್ ಕನಸಿನಲ್ಲೂ ಬೆಚ್ಚಿ ಬೀಳ್ತಾ ಇದ್ದಾನೆ. ಜೀವನದಲ್ಲಿ ಇನ್ನೊಂದು ಸಲ ಮದುವೆ ಮಾತ್ರ ಆಗೋದಿಲ್ಲ ಅಂತ ಇವತ್ತಿಗೂ ಪಟ್ಟು ಹಿಡಿದು ಕೂತಿದ್ದಾನೆ. ಕೊನೆಗೆ ಹೇಳೋದಾದ್ರೆ, ಒಂದು ಸಂಸಾರ ಹಾಳಾಗೋದಕ್ಕೆ ಬೇರೆಯವರ ಹಸ್ತಕ್ಷೇಪದ ಅವಶ್ಯಕತೆ ಇರೋದಿಲ್ಲ. ಬದಲಾಗಿ ತಾಳಿ ಕಟ್ಟಿದ್ದ ಹೆಂಡತಿಯ ತಾಯಿ ಒಬ್ಬಳು ಇದ್ರೆ ಸಾಕು, ಒಂದು ಸುಂದರ ಸಂಸಾರವೇ ಹಾಳಾಗಿ ಹೋಗುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಗಂಡನ ಮನೆಯಲ್ಲಿ ಏನೇನು ನಡೀತಿದೆ, ಅಡುಗೆ ಏನು ಮಾಡಿದ್ದಾರೆ, ಪಾತ್ರೆ ತೊಳೆದಿದ್ದು ಯಾರು, ಮನೆ ಕಸ ಗುಡಿಸಿ ಒರೆಸಿದ್ದು ಯಾರು ಅನ್ನೋ ವಿಚಾರವನ್ನ ಎಲ್ಲೋ ಇರೋ ತಾಯಿಗೆ ಮಗಳು ನಿರಂತರವಾಗಿ ಲೈವ್ ರಿಪೋರ್ಟಿಂಗ್ನ ಕೊಡ್ತಾನೆ ಇರ್ತಾಳೆ. ಇದು ಒಂದು ಮನೆಯ ಕಥೆಯಲ್ಲ, ಬದಲಾಗಿ ಎಲ್ಲ ಮನೆಗಳ ಕತೆ ಅಂದ್ರೂ ತಪ್ಪಾಗೋದಿಲ್ಲ. ಎಲ್ಲ ಗಂಡಸರ ಕಣ್ಣೀರ ಕತೆ ಅಂತಾನು ಹೇಳಬಹುದು. ಅದೆಷ್ಟೋ ಗಂಡಸರು ಇದರಿಂದ ಹೊರಬರೋಕೆ ಆಗದೆ ಇವತ್ತಿಗೂ ಒದ್ದಾಡ್ತಾನೆ ಇದ್ದಾರೆ. ಇನ್ನು ಈ ಸ್ಟೋರಿನ ಎಲ್ಲ ಗಂಡಸರಿಗೂ ತಲುಪಿಸೋದರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.